to all. Today we will discuss about the 6th standard poem. ಯಾವ್ದಪ್ಪ ಅಂದ್ರೆ The Cow. ನೋಡ್ರಿ, The Cow ಅನ್ನೋ poem ಯಾರು ಬರೆದ್ರಪ್ಪ ಅಂದ್ರೆ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ಇದು 5ನೇ ತರಗತಿಯ The Cow. ಈಗ ಕೌ ಅಂದ್ರೆ ಎಲ್ರಿಗೂ ಗೊತ್ತದ. ಕೌ ಅಂತ ನೋಡಿರಿ, ಯಾರು ನೋಡಿಲ್ಲ ಅವರು ತಮ್ಮ ಪುಸ್ತಕ ಪೇಜ್ ನಂಬರ್ ಎಷ್ಟಂದ್ರೆ 58. ಪೇಜ್ ನಂಬರ್ 58 ನಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಚಿತ್ರ ಅಥವಾ ಇಮೇಜ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಕ್ಕಂಥ ಪ್ರಾಣಿನೇ ಯಾವ್ದಪ್ಪ ಅಂದ್ರೆ ಆಕಳಿನ ಚಿತ್ರ ಕಾಣಿಸ್ತದಲ್ಲ. ಆಕಳ ಎಲ್ರಿಗೂ ನಿಮ್ಮ ಪುಸ್ತಕದಾಗ ನೋಡ್ರಿ, ಇದು ಆಕಳ ಏನದಲ್ಲ, ಅದು ಏನಾಗ್ತದ, ಅದರಿಂದ ನಮಗೆ ಏನು ಉಪಯೋಗ ಅದ ನೋಡ್ರಿ. ಆಕಳನ್ನ ಪ್ರತಿಯೊಬ್ಬರ ಮನೆಯಲ್ಲಿ ನೋಡ್ತೀವಿ, ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಅಂದ್ರೆ ಕಂಪಲ್ಸರಿ ಎಲ್ಲರ ಮನೆಯೂ ನೋಡ್ತೀವಿ ಅಂತ ಅಲ್ಲ. ಆಕಳ ಅಂದ್ರ ನೋಡ್ರಿ, ಆಕಳ ಅನ್ನೋದು ಒಂದು ಸಾಕು ಪ್ರಾಣಿ. ಸೊ ಅದನ್ನೆಲ್ಲರೂ ಸಾಕ್ತಾರ ನೋಡ್ರಿ. ರೈತರ ಮನೆಯಲ್ಲಿ ಆಕಳಗಳನ್ನ ಸಾಕ್ತಾರ, ಎತ್ತುಗಳನ್ನ ಸಾಕ್ತಾರ, ಎಮ್ಮೆಗಳನ್ನು ಸಾಕ್ತಾರ, ಕುರಿ, ಕುದುರೆ, ಆಡು, ಆಮೇಲೆ ಕೋಳಿಗಳನ್ನ ಸಾಕ್ತಾರ, ನಾಯಿಗಳನ್ನು ಸಹ ಸಾಕ್ತಾರ, ಮತ್ತು ಜೊತೆಗೆ ಬೆಕ್ಕುಗಳನ್ನ ಸಾಕ್ತಾರ. ಒಂದಲ್ಲ ಒಂದು ಪ್ರಾಣಿಗಳಿಂದ ಮನುಷ್ಯನಿಗೆ ಒಂದಲ್ಲ ಒಂದು ಸಹಾಯ ಆಗ್ತದ. ಅದೇ ರೀತಿ ಆಕಳಿಂದ ನಮ್ಗೆ ಏನ್ ಸಹಾಯ ಆಗ್ತದ, ಇದ್ರಿಂದ ನಮ್ಗೆ ಏನ್ ಯೂಸಸ್ ಅದಾವ, ನಮ್ಗೆ ಏನ್ ಯಾವ ತರ ಹೆಲ್ಪ್ ಆಗ್ತದ ಅಂತ ನಾವ್ ಏನ್ ಮಾಡ್ಬೋದು ನೋಡ್ಬೇಕಾಗ್ತೀವಿ. ನೋಡ್ರಿ, ಇಲ್ಲಿ 5ನೇ ಸ್ಟ್ಯಾಂಡರ್ಡ್ ಆಗ ಯಾವ್ದಕ್ಕ ಕೌ ಅನ್ನೋ ಪಾಯಿಂಟ್ ಯಾರು ಬರ್ತರು ಅಂದ್ರ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್. ನೋಡ್ರಿ, ರಾಬರ್ಟ್ ಅನ್ನೋ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರ ಈ ಪೋಯಮ್ ಅನ್ನ, ಯಾವ್ದು ದ ಕೌ ಅನ್ನೋ ಪೋಯಮ್ ಅನ್ನ ಏನ್ ಮಾಡ್ದ, ಬರ್ದ. ನೋಡ್ರಿ, ಫಸ್ಟ್ ಏನ್ ಮಾಡ್ತೀನಿ, ಓದ್ತೇನಿ, ಆಮೇಲೆ ನಾನು ಕನ್ನಡ ಹೇಳ್ತೇನೆ. The friendly cow, all red and white, I love with all my heart. She gives me cream with all her might, to eat with apple tart. She wanders loving here and there, and yet she cannot stray. All in the pleasant open air, the pleasant light of day, and blown by all the winds that pass, and wet with all the showers. She walks among the meadow grass and eats the meadow flowers. ನೋಡ್ರಿ, ಏನ್ ಹೇಳ್ತಾರಪ್ಪ ಅಂದ್ರ ಆಕಳು ಏನ್ ಮಾಡ್ತದೆ. ಈಗ ನೋಡ್ರಿ, ಕುರಿ ಕಾಯೋರಾಗಿರ್ಬೋದು, ಈಗ ನೋಡ್ರಿ ನಿಮ್ಮ ಮನೆಯಲ್ಲಿ ಎಮ್ಮೆಗಳನ್ನ ಆಕಳುಗಳನ್ನ ಮೇಯ್ಸಾಕ ಕರ್ಕೊಂಡು ಹೋಗ್ತಾರ. ಅಲ್ಲಿ ಎಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ತಿನ್ನುವಂತ ವಸ್ತು ಇರ್ಬೇಕಲ್ಲಿ. ನೋಡ್ರಿ, ಯಾರಾದ್ರೂ ಕೈಸು ಮಡ್ಡಾಗ ಹೋಯ್ತಾರೇನ ಅಂದ್ರೆ ಏನೂ ಇಲ್ಲ, ಕಲ್ಲ ಮಣ್ಣನ ಐತಿ ಅಂತ ಜಾಗದಾಗ ಯಾರಾದ್ರೂ ಮೇಯ್ಸಾಕ ಹೋಯ್ತಾರ ಆಕಳುಗಳನ್ನ? ಇಲ್ಲ, ಅಲ್ಲಿ ಹುಲ್ಲು ಇರ್ಬೇಕು, ಅದ್ರ ಹೊಟ್ಟೆ ತುಂಬಾ ತಿನ್ನುವಂಥದ್ದು ಗ್ರಾಸ್ ಅಂದ್ರ ಹುಲ್ಲು ಇರ್ಬೇಕು, ಅಂತ ಜಾಗದಾಗ ಆಕಳುಗಳನ್ನ ಮೇಯ್ಸಕ ಒಯ್ತಾರು. ನೋಡ್ರಿ, ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಅಂಡ್ ವೈಟ್. ನೋಡ್ರಿ, ಆಕಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಆಕಾರದ ಇರ್ತದ, ಮತ್ತ ಹಾಲು ಸಹ ಏನ್ ಮಾಡ್ತದ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತದ. ಜಾಸ್ತಿ ಆಕಳು ಅಂತ ಕೇಳಿರಿ, ಅಂತ ಆಕಳು ಏನ್ ಮಾಡ್ತಾವ ಅಂದ್ರೆ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಏನ್ ಮಾಡ್ತಾವು, ಸಿಕ್ಕಾಪಟ್ಟೆ ಹಾಲು ಕೊಡ್ತಾವು. ಒಬ್ಬರು ಡೈರಿಗೆ ಹಾಕ್ತಾರ, ಒಬ್ಬರು ಮನೆಯಲ್ಲೂ ಇಟ್ಕೋತಾರ. ನೋಡ್ರಿ, ಅಂತ ಪ್ರಾಣಿ ಹೆಂಗ್ ಹೇಳ್ತಾರಂದ್ರ ದ ಫ್ರೆಂಡ್ಲಿ ಕೌ ಅಂದ್ರ ಒಂದು ಸ್ನೇಹಿತ, ಅಂದ್ರೆ ಸ್ನೇಹ ಜೀವಿ ಆಗಿರ್ಬೋದು, ಅಥವಾ ನಮ್ಮ ಗೆಳೆಯನಾಗಿರ್ಬೋದು, ನಮಗ ಬಹಳ ಹತ್ತಿರವಾಗಿರ್ಬೋದು. ನೋಡ್ರಿ, ಒಬ್ಬೊಬ್ಬರಿಗೆ ಆಕಳು ಕಂಡ್ರೆ ಬಹಳ ಪ್ರೀತಿ ಇರ್ತದ. ಮನೆಯಲ್ಲಿ ಯಾವುದೇ ಪ್ರಾಣಿಗಳನ್ನ ಕಂಡ್ರ ಅವ್ರಿಗೊಂದು ಸ್ವಲ್ಪ ಮಾಯೆ ಜಾಸ್ತಿ ಆಗಿರ್ತದ, ಬಹಳ ಕೇರ್ ಮಾಡ್ತಾರೋ, ಬಹಳ ಮಾಯ ಮಾಡ್ತಾರೋ ಅದನ್ನ. ಅದೇ ರೀತಿಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಅಂಡ್ ವೈಟ್, ಅಂದ್ರೆ ಕೆಂಪು ಮತ್ತು ವೈಟ್ ಅಂದ್ರೆ ಬಿಳಿ. ನೋಡ್ರಿ, ರೆಡ್ ಅಂದ್ರೆ ಕೆಂಪು ಮತ್ತು ವೈಟ್ ಅಂದ್ರೆ ಬಿಳಿ ಬಣ್ಣ. ಬಿಳಿ ಬಣ್ಣದ ಅಂದ್ರೆ ನೋಡ್ರಿ, ಅವೆಲ್ಲ ಹೆಂಗಿದ್ದಪ್ಪ, ಆಕಳುಗಳ ಬಣ್ಣ ಹೆಂಗಿತ್ತಪ್ಪ ಅಂದ್ರ ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿತ್ತು ಅಂತ ಹೇಳ್ತಾರು. ಮತ್ತೇನ್ ಹೇಳ್ತಾರಪ್ಪ ಇವ್ರಂದ್ರೆ ಇಲ್ಲಿ ಐ ಲವ್ ಅಂದ್ರೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ. ಲವ್ ಅಂದ್ರೆ ಪ್ರೀತಿ ಅಂದ್ರೆ ಮಾಯೆ. ಐ ಲವ್ ವಿತ್ ಆಲ್ ಮೈ ಹಾರ್ಟ್. ನೋಡ್ರಿ, ಹಾರ್ಟ್ ಅಂದ್ರೆ ಹೃದಯ. ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಮನಸ್ಸಿನಿಂದ ಅಥವಾ ನನ್ನ ಹೃದಯದಿಂದ ನಾನು ಏನ್ ಮಾಡ್ತೀನಿ, ಅದನ್ನ ಪ್ರೀತಿಸ್ತೀನಿ, ಪ್ರೀತಿ ಮಾಡ್ತೀನಿ, ಅಷ್ಟು ಮಾಯೆ ಮಾಡ್ತೀನಿ ಅಂತ ಹೇಳ್ತಾರೆ ಇವ್ರ. ಯಾರ ಇಲ್ಲಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು
ಆಕಳ ಅದ ಬಹಳ ಫ್ರೆಂಡ್ಲಿ ಅದ, ಬಹಳ ಮಾಯಲೆ ಅದ, ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಅದ. ಅದನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರ ನಾ ಬಹಳ ನನ್ನ ಮನಸ್ಸು ತುಂಬಾ ಪ್ರೀತಿ ಮಾಡ್ತೀನಿ, ನನ್ನ ಹೃದಯ ತುಂಬಾ ನಾನು ಅದನ್ನ ಇಷ್ಟಪಡ್ತೀನಿ. ಅದು ಹೆಂಗದ ಅಂದ್ರ ಕೆಂಪು ಮತ್ತು ಬಿಳಿ ಬಣ್ಣದಿಂದ ಕೂಡೈತಿ, ಅಷ್ಟು ಚಂದ ಅದ ಅಂತ ಹೇಳ್ತಾರ. ಮತ್ತೇನ್ ಹೇಳ್ತಾರಪ್ಪ ಅಂದ್ರ ನನಗ ಶಿ ಗಿವ್ಸ್ ಮಿ ಕ್ರೀಮ್ ವಿತ್ ಆಲ್ ಹರ್ ಮೈಟ್. ನೋಡ್ರಿ, ಅದು ಹಾಲು ಕೊಡ್ತೈತಂದ್ರೆ ಅದು ಪಿತೃ ಸಮಾನ ಅಲ್ಲ, ಅದು ತಾಯಿ ಸಮಾನ. ತಾಯಿ ಹೇಗೆ ತನ್ನ ಮಗುವಿಗೆ ಅಥವಾ ಮಗುವಿಗೆ ಹಾಲು ಉಣಿಸ್ತಾಳ ನೋಡ್ರಿ, ಅವಳು ತಾಯಿ ಅನ್ಸ್ಕೊತಾಳ. ಸೊ ಇಲ್ಲಿ ಆಕಳನ್ನ ನಾವು ತಾಯಿ ಅಂದ್ರೆ ಅವಳು ಅಂತ ಕರಿತೀವಿ. ಶಿ ಗಿವ್ಸ್ ಮಿ ಕ್ರೀಮ್ ಅಂದ್ರೆ ಏನಾಗ್ತೈತಪ್ಪ ಅಂದ್ರೆ ಅವಳು ಏನ್ ಮಾಡ್ತಿದ್ದಂದ್ರೆ ಆಕಳ ಏನ್ ಕೊಡ್ತಪ್ಪ ಅಂದ್ರೆ ನನಗ ಕ್ರೀಮ್ ಅಂದ್ರ ಕೆನೆ ಭರಿತ ಹಾಲು. ಕ್ರೀಮ್ ಅಂದ್ರೆ ಕೆನೆ, ಕ್ರೀಮ್ ಕೆನೆ ನೋಡಿರಿ, ಹಾಲು ಕಾಸ್ಬೇಕಾದ್ರೆ ಮೇಲ್ ಬರ್ತೈತಿ ನೋಡ್ರಿ ಕೆನೆ, ಹಾಲಿನ ಮೇಲೆ ಕೆನೆ ಬರ್ತದೆ, ಲೈಟ್ ಪದ್ರ ಬಿಡ್ತಾರೆ, ಅದಕ್ಕೆ ಅಂದ್ರೆ ಕ್ರೀಮ್ ಅಂದ್ರೆ ಕೆನೆ. ಅದು ನನಗೆ ಏನ್ ಕೊಡ್ತಿತ್ತಪ್ಪ ಅಂದ್ರ ಕ್ರೀಮ್, ಹಾಲಿನ ಕೆನೆಯನ್ನು ಕೊಡ್ತಿತ್ತು. ಮತ್ತು ಜೊತೆ ಏನ್ ಕೊಡ್ತಿತ್ತು? ಮೈಟ್. ಮೈಟ್ ಅಂದ್ರೆ ಸ್ಟ್ರಾಂಗ್ ಅಂದ್ರೆ ಗಟ್ಟಿ ಮುಟ್ಟ ಸಾಮರ್ಥ್ಯ, ಸ್ಟ್ರೆಂತ್ ಅನ್ನ ಕೊಡ್ತಿತ್ತು. ನೋಡ್ರಿ, ಸ್ಟ್ರೆಂತ್ ಅನ್ನ ಕೊಡ್ತಿತ್ತು, ಜೊತೆ ಜೊತೆಗೆ ಸಾಮರ್ಥ್ಯನೂ ಒದಗಿಸ್ತಿತ್ತು. ನೋಡ್ರಿ, ಹಾಲು ತಿಂದ್ರೆ ಎಷ್ಟು ದಷ್ಟಪುಷ್ಟ ಆಗ್ತಾರೇನೋ, ಹಾಲು ತಿಂದ್ರೆ ಏನಾಗೈತಿ, ಹೆಲ್ತ್ ಚಲೋ ಆಗ್ತದ, ಆರೋಗ್ಯ ಚಲೋ ಇರ್ತದ. ಹಾಲು ಕುಡಿತಾರ, ಗುಡ್ಡ ಸಕ್ಕರೆ ಹಾಕಿ ಬಾಳೆಹಣ್ಣು ಹಾಕಿ ಎಲ್ಲ ಕುಡಿತಾರ. ನೋಡ್ರಿ, ಹಾಲು ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯಕರ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಹಾಲು ನಮ್ಗೆ ಕೆನೆ ಸಿಗ್ತದ, ಕೆನೆನ ಹಾಲನ್ನ ಮೊಸರು ಮಾಡ್ಬೋದು, ಮೊಸರನ್ನ ಕಟ್ಟರೆ ಮಜ್ಜಿಗೆ ಮಾಡ್ಬೋದು. ನೋಡ್ರಿ, ಮಜ್ಜಿಗೆ ಮಾಡ್ಬೇಕಾದ್ರೆ ಮೇಲೆ ಬೆಣ್ಣೆ ಬರ್ತದ, ಅದ ಬೆಣ್ಣೆಯನ್ನ ಕಾಸಿದ್ರೆ ತುಪ್ಪ ಆಗ್ತದ. ನೋಡ್ರಿ ಎಷ್ಟು ಐಟಮ್ಸ್ ಆಗ್ತಾವ ಇದ್ರಲ್ಲಿನ ಹಾಲಿನಿಂದ. ಇಷ್ಟೆಲ್ಲ ಉತ್ತಮವಾದ ಪದಾರ್ಥಗಳು ನಮ್ಗೆ ದೊರಕುವುದ್ರಿಂದ ಏನಾಗ್ತೈತಪ್ಪ, ಹಾಲು ನಮ್ಗೆ ಏನಾಗ್ತೈತಿ, ಅತಿ ಉತ್ತಮವಾದ ಒಂದು ಪದಾರ್ಥ ಆಗಿರ್ತೈತಿ, ನಮ್ಗ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತದ. ಮತ್ತೆ ಹೇಳ್ತಾರಂದ್ರ ಟು ಈಟ್ ವಿತ್ ಆಪಲ್ ಟಾರ್ಟ್. ನೋಡ್ರಿ, ಆಪಲ್ ಟಾರ್ಟ್ ಅಂದ್ರೆ ಆಪಲ್ ಕೇಕ್, ಆಪಲ್ ಟಾರ್ಟ್. ಆಪಲ್ ಟಾರ್ಟ್ ಅಂದ್ರೆ ಆಪಲ್ ಕೇಕ್. ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರ ನಾನು ಅದು ಕ್ರೀಮ್ ಅಂತಲ್ಲ ಹಾಲು ಜೊತೆ ನನಗ ಆಪಲ್ ಕೇಕ್ ಅನ್ನ ನಾನು ಏನ್ ಮಾಡ್ತೀನಿ, ತಿಂತೀನಿ. ನೋಡ್ರಿ, ಆಪಲ್ ಕೇಕ್ ಒಳಗ ಹಾಲನ್ನು ಯೂಸ್ ಮಾಡ್ತಾರ. ಸೊ ಅದ್ರಿಂದ ಏನಾಗ್ತೈತಿ, ನಂಗೆ ಅದು ಟೇಸ್ಟ್ ಇರ್ತೈತಿ, ನಾನು ಅದನ್ನ ಏನ್ ಮಾಡ್ತೀನಿ, ತಿಂತೀನಿ ಅಂತ ಹೇಳ್ತಾರು. ಮತ್ತೆ ಹೇಳ್ತಾರು ಇನ್ನು ಅದರ ವರ್ಣನೆ ಅಂದ್ರೆ ಆಕಳ ಹೆಂಗ್ ಮಾಡ್ತದ, ಆಕಳ ಹೆಂಗ್ ಇರ್ತದ. ಶಿ ವಾಂಡರ್ಸ್ ಲೋವಿಂಗ್ ಹಿಯರ್ ಅಂಡ್ ದೇರ್. ನೋಡ್ರಿ, ವಾಂಡರ್ಸ್ ಮೀನ್ಸ್ ಅಲೆದಾಡು. ವಾಂಡರ್ಸ್ ಅಂದ್ರೆ ಅಲೆದಾಡು, ಸುತ್ತಾಡು. ನಾ ಹೇಳಿದ್ದೀನಿ ನಿಮಗ ಏನಂತ ಅಂದ್ರ ಆಕಳುಗಳನ್ನ ಅಥವಾ ಎಮ್ಮೆಗಳನ್ನ ನಾವು ಎಲ್ಲಾದ್ರೂ ಮೇಯಿಸಕ್ಕ ಅಂದ್ರೆ ಮೇಯಕಗಳನ್ನು ಕರ್ಕೊಂಡು ಹೋದ್ವಿ ಅಂದ್ರ ಅಲ್ಲಿ ಏನಾಗ್ತದ ಅಂದ್ರ ಆ ಆಕಳ ಏನ್ ಮಾಡ್ತದ, ಸುತ್ತಾಡ್ತದ. ಅಂದ್ರೆ ಅಲ್ಲೋ ಒಂದೇ ನಿರ್ದಿಷ್ಟ ಜಾಗದಲ್ಲಿ ನಿಂತದ, ಏನ್ ಮಾಡೋದಿಲ್ಲ, ಹುಲ್ಲನ್ನ ತಿನ್ನಲ್ಲ. ತಿನ್ಕೊಂಡ್ ಜಾಗದಿಂದ ಜಾಗಕ್ಕೆ ಹೋಗಿ ಏನ್ ಮಾಡ್ತದ, ಮೇಯ್ತದ. ಅಂದ್ರೆ ಮೇಯ್ಸಾಕ್ ಹೋಗ್ಬೇಕಾದ್ರೆ ಹುಲ್ಲನ್ನ ಹುಡ್ಕಾಡ್ಕೊಂತ ಹೋಗ್ತದ. ಇಲ್ಲಿ ಏನ್ ಮಾಡ್ತಂದ್ರ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಅದು ಹೆಂಗ ತಿನ್ಕೊಂತು ಸೌಂಡ್ ಮಾಡ್ತದ, ಲೋವಿಂಗ್ ಅಂದ್ರೆ ಸೌಂಡ್ ಅಂದ್ರೆ ಶಬ್ದ. ಸೌಂಡ್ ಮೀನ್ಸ್ ಶಬ್ದ. ನೋಡ್ರಿ, ಆಕಳ ಏನ್ ಮಾಡ್ತಿದ್ವಿ ನಾವು ಮೇಯ್ಸಾಕ್ ಅದನ್ನ ಕರ್ಕೊಂಡು ಹೋದ್ವಿ ಅಂದ್ರ ಅದೇನ್ ಮಾಡ್ತೈತಪ್ಪ ಅಂದ್ರ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನ್ ಮಾಡ್ತದ, ಅಲೆದಾಡ್ತದ ಅಂದ್ರ ಸುತ್ತಾಡು. ನೋಡ್ರಿ, ಸುತ್ತಾಡ್ತದ. ಅದು ಸುತ್ತಾಡಿ ಏನ್ ಮಾಡ್ತದಂದ್ರೆ ಒಂದೇ ಜಾಗದಲ್ಲಿ ನಿಲ್ಕಂಡಿ. ನೋಡ್ರಿ, ನೀವೆಲ್ಲಾದ್ರೂ ಆಕಳಗಳನ್ನ ಮೇಯ್ಸಕ್ ಕರ್ಕೊಂಡು ಹೋದ್ರಪ್ಪ ಅಂದ್ರೆ ಅದು ಒಂದೇ ಜಾಗದಲ್ಲಿ ನಿಂತೇನಾಗಲ್ಲ, ಮೇಯಲ್ಲ. ಅಂಡ್ ಯೆಟ್ ಶಿ ಕ್ಯಾನಾಟ್ ಸ್ಟ್ರೇ ಅಂದ್ರೆ ಅಡ್ಡದಾರಿ. ಸ್ಟ್ರೇ ಮೀನ್ಸ್ ಅಡ್ಡದಾರಿ. ಸ್ಟ್ರೇ ಅಂದ್ರ ಒಂದ್ ನಾವ್ ಎಲ್ಲಿ ಮೇಯ್ಸಾಕಂತ ಬಿಟ್ಟಿರ್ತೇವೋ ಆ ಪ್ರದೇಶದಲ್ಲಿ ಮಾತ್ರ ಅದೇನಾಗ್ತೈತಪ್ಪ, ಆಕಳುಗಳು ಮೇಯ್ತಾವು. ಅದ್ ಬಿಟ್ಟ ಅಂದ್ರೆ ಆ ಜಾಗವನ್ನಾಗಿರ್ಬೋದು, ಆ ಪ್ರದೇಶವನ್ನಾಗಿರ್ಬೋದು ಬಿಟ್ಟೇನಾಗಿಲ್ಲ, ಅಡ್ಡದಾರಿಯನ್ನ ಹಿಡಿಯಂಗಿಲ್ಲ ಅಂತ ಇವ್ರ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಅವ್ರ ಏನ್ ಮಾಡ್ತಾರು, ಹೇಳ್ತಾರು. ಮತ್ತೇನ್ ಹೇಳ್ತಾರಪ್ಪ ಇವ್ರಂದ್ರ ಆಲ್ ಇನ್ ದ ಪ್ಲೀಸೆಂಟ್ ಓಪನ್ ಏರ್, ದ ಪ್ಲೀಸೆಂಟ್ ಲೈಟ್ ಆಫ್
ಡೇ. ನೋಡ್ರಿ ಹಗಲಿನಲ್ಲಿ ಏನ್ ಮಾಡ್ಬೇಕಂದ್ರೆ ಏನಾಗ್ತದೆ ಸಮಾಧಾನದಿಂದ ಅಂದ್ರೆ ಸುಖಕರದಿಂದ. ನೋಡ್ರಿ ಯಾವುದು ಅದು ಆಕಳ ಏನಾಗ್ತದ ಹುಲ್ಲನ್ನ ಮೇಯೋ ಸಂದರ್ಭದಲ್ಲಿ ಯಾವುದೇ ರೀತಿ ಆ ಕಡೆ ಈ ಕಡೆ ನೋಡ್ದೆ ಏನ್ ಮಾಡ್ತಂದ್ರ ತನ್ನ ಪಾಡಿಗೆ ಅತಿ ಸುಖದಿಂದ ಏನ್ ಮಾಡ್ತದಪ್ಪ ಅಂದ್ರ ಹುಲ್ಲನ್ನ ಮೇಯ್ತಿರ್ತದ ಅತಿ ಸಮಾಧಾನದಿಂದ. ಪ್ಲೀಸೆಂಟ್, ಪ್ಲೀಸೆಂಟ್ ಮೀನ್ಸ್ ಸಮಾಧಾನ. ಪ್ಲೀಸೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಸಮಾಧಾನ. ಸಮಾಧಾನದ ಏನ್ ಮಾಡ್ತದಪ್ಪ ಅಂದ್ರ ಆಕಳು ಅತಿ ಓಪನ್ ಏರ್. ಓಪನ್ ಏರ್ ಅಂದ್ರ ಹೊರಗಿನ ಗಾಳಿ ಅಂದ್ರ ಅದನ್ನ ಕಟ್ಟಿಟ್ಟಿರಂಗಿಲ್ಲ. ಈಗ ಹೆಂಗ ಒಂದು ಕೋಣೆ ಅಂದ ತಕ್ಷಣ ನಾವು ಗೋಡೆ ಬರ್ತಂದ್ರೆ ಒಂದು ನಿರ್ದಿಷ್ಟ ಸ್ಥಳ ಅದು. ಈ ಓಪನ್ ಏರ್ ಅಂದ್ರೆ ಒಂದು ಬಯಲು. ಆ ಬಯಲಿನಲ್ಲಿ ಏನಾಗ್ತದ ಅಂದ್ರೆ ಅದು ಸುಖಕರದಿಂದ ಸಮಾಧಾನದಿಂದ ಏನ್ ಮಾಡ್ತದ ಹುಲ್ಲನ್ನ ಮೇಯ್ತದ. ಮತ್ತೇನ್ ಹೇಳ್ತಾರೆ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಅವ್ರಂದ್ರ ಅಂಡ್ ಬ್ಲೋವನ್ ಬೈ ಆಲ್ ದ ವಿಂಡ್ಸ್ ದಟ್ ಪಾಸ್. ನೋಡ್ರಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಬ್ಲೋವನ್. ಬ್ಲೋವನ್ ಅಂದ್ರೆ ಏನಪ್ಪಾ ಅಂದ್ರೆ ಬೀಸುವುದು ಅಂದ್ರೆ ಗಾಳಿ ಯಾವ ತರ ಬೀಸ್ತದ ಅಂತ ಹೇಳಿ ನೋಡ್ಬೇಕಾಗ್ಯದ. ಇಲ್ಲಿ ನೋಡ್ರಿ ಬ್ಲೋನ್. ಬ್ಲೋನ್ ಅಂದ್ರ ಬೀಸು ಅಥವಾ ಅರಳಿದ. ಈಗ ನೋಡ್ರಿ ಹೊರಗಡೆ ನಾವು ಹೆಂಗ್ ಹೋಗ್ತೇವಿ ಅಥವಾ ಆಕಳನ್ನ ಈಗ ಮೇಸೋರು ಹೋಗಿರ್ತಾವ್ರ ಅವ್ರ ಪಾಡಿಗೆ ಆಕಳನ್ನ ಬಿಡಲ್ಲ. ಅದನ್ನ ಮೇಸಕ್ ಹೋದವ್ರು ಏನ್ ಮಾಡ್ತಾರ ಅವರು ಸಹ ಹೊರಗಿನ ಗಾಳಿ ಜೊತೆ ಅವರು ಸಹ ಏನ್ ಮಾಡ್ತಾರ ಒಂದ್ ಜಾಗದಲ್ಲಿ ಕುಂತ್ ಬಿಡ್ತಾರ. ಅಲ್ಲಿ ಆಕಳ ಏನ್ ಮಾಡ್ತದ ಅದ್ರ ಪಾಡಿಗೆ ಅದೇನಾಗ್ತದ ಮೇವನ್ನಾಗಿರ್ಬೋದು ಹುಲ್ಲನ್ನಾಗಿರ್ಬೋದು ಮೇಯ್ತದ. ಇಲ್ಲಿ ವಿಂಡ್ಸ್ ಅಂದ್ರೆ ಗಾಳಿ ಅಂದ್ರೆ ಯಾವ ತರ ಬೀಸ್ತದ ಗಾಳಿ. ವಿಂಡ್ಸ್ ಅಂದ್ರೆ ಗಾಳಿ. ಏನಂದ್ರೂ ಕೂಡ ಗಾಳಿ. ನೋಡ್ರಿ ಆಲ್ ದ ವಿಂಡ್ಸ್ ದಟ್ ಪಾಸ್ ಅಂದ್ರ ಆಕಳ ಹೆಂಗ ಹುಲ್ಲನ್ನ ಮೇಯ್ತಿರ್ತದ ಅದೇ ರೀತಿ ಗಾಳಿ ಕೂಡ ಏನಾಗ್ತಿರ್ತದ ಪಾಸ್ ಅಂದ್ರೆ ಅದನ್ನ ದಾಟಿ ಹೋಗ್ಬೋದು. ಯಾವ ತರ ಅಂದ್ರೆ ಯಾವ ದಿಕ್ಕಿನಿಂದ ಗಾಳಿ ಬರ್ತಂತ ಹೇಳಕ್ ಬರಲ್ಲ. ಆಕಳಗಳು ಮೇಯ್ತಿರ್ತಾವ ಇದೋ ದಿಕ್ಕಿಂದ ಬರತ್ತದ ಗಾಳಿ, ಇಲ್ಲ ಇದೋ ದಿಕ್ಕಿಂದ ಗಾಳಿ ಬರತ್ತಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ ಅಂತ ರಾಬರ್ಟ್ ಅವರು ಹೇಳ್ತಾರೆ. ಮತ್ತೇನ್ ಹೇಳ್ತಾರಂದ್ರ ಅಂಡ್ ವೆಟ್ ವಿತ್ ಆಲ್ ದ ಶೋವರ್ಸ್. ಶೋವರ್ಸ್ ಅಂದ್ರೆ ನೀರು. ಈಗ ನೀರ್ ಬರ್ತಿರ್ತಾವ ಹುಲ್ ಮೇಲೆ ಏನಾಗಿರ್ತಾವಪ್ಪ ಅಂದ್ರೆ ಸಣ್ಣ ಸಣ್ಣ ನೀರ್ ಬಿದ್ದಿರ್ತಾವ. ಅಲ್ಲಿ ನೀರ್ ಬಿದ್ದಾಗ ಏನಾಗ್ತದ ಅಂದ್ರೆ ಅಲ್ಲಿ ಸಣ್ಣ ಸಣ್ಣ ನೀರಿನ ಹನಿಗಳು ಮಂಜಿನ ಹನಿ ಇರ್ತಲ್ಲ ಅದು ಹುಲ್ಲಿನ ಮ್ಯಾಗ ಬಿದ್ದಿರ್ತಾವ. ಅದೇನಾಗಿರ್ತದ ಒದ್ದೆ ಆಗಿರ್ತದ. ಒದ್ದೆ ಮೀನ್ಸ್ ಹಸಿ, ವೆಟ್. ಒದ್ದೆ ಆಗುವುದು ಅಥವಾ ಹಸಿ ಆಗುವುದು. ಅದೇನ್ ಹಸಿ ಆಗಿರ್ತದಲ್ಲ ಹುಲ್ಲ, ಆ ಹುಲ್ಲನ್ನ ಏನ್ ಮಾಡ್ತಂದ್ರೆ ಸಾವಕಾಶ ಇದು ಆಕಳನ್ನ ಏನ್ ಮಾಡ್ತದ ಆಕಳ ಏನ್ ಮಾಡ್ತಪ್ಪ ಅಂದ್ರ ಸಿ ವಾಕ್ಸ್ ಅಮಾಂಗ್ ದ ಮಿಡೋ ಗ್ರಾಸ್. ಮಿಡೋ ಅಂದ್ರ ಮಿಡೋ ಮೀನ್ಸ್ ಗ್ರಾಸ್ ಲ್ಯಾಂಡ್ ಅಂದ್ರೆ ಹುಲ್ಲಿನ ಹಾಸಿಗೆ. ಅಂದ್ರೆ ಎಲ್ಲ ಒಂದು ಪ್ರದೇಶ ಅಂದ್ರೆ ಆ ಪ್ರದೇಶ ತುಂಬೆಲ್ಲ ಹುಲ್ಲ ಬೆಳಿತಿರ್ತದ. ಅದ್ರ ಮೇಲೆ ಏನ್ ಮಾಡ್ತದಪ್ಪ ಅಂದ್ರ ನಡೆದಾಡ್ತದ. ಇದು ವಾಕ್ ಮೀನ್ಸ್ ನಡೆದಾಡು. ಇದೇನ್ ಮಾಡ್ತದಪ್ಪ ಅಂದ್ರ ಅದೇನು ಹುಲ್ಲಿನ ಹಾಸಿಗೆ ಇರ್ತದಲ್ಲ ಬಯಲು ಪ್ರದೇಶದಲ್ಲಿ ಏನು ಬೆಳೆದಿರ್ತದಲ್ಲ ಇದೇನ್ ಆಕಳು ಮೇಯಾಕಂತ ಹೋಗಿರ್ತದ ಅಲ್ಲಿ ಬೆಳೆದಂತ ಮೀಡೋ ಗ್ರಾಸ್. ಮೀಡೋ ಗ್ರಾಸ್ ಅಂದ್ರೆ ಹುಲ್ಲಿನ ಹಾಸಿಗೆ. ಗ್ರಾಸ್ ಮೀನ್ಸ್ ಹುಲ್ಲು. ನೋಡ್ರಿ ಅದೇನ್ ಹುಲ್ಲಿನ ಹಾಸಿಗೆ ಇರ್ತದಲ್ಲ ಆ ಹಾಸಿಗೆ ಮೇಲೆ ಇದೇನ್ ಮಾಡ್ತದ ನಡೆದಾಡ್ತದ. ಅಂದ್ರ ಆಲ್ರೆಡಿ ಹೇಳಿನ ಆ ಹುಲ್ಲಿನ ಮೇಲೆ ಏನಾಗಿರ್ತದ ಒದ್ದೆ ಆಗಿರ್ತದ. ಯಾಕೆ ಒದ್ದೆ ಆಗಿರ್ತದ ಅಂದ್ರೆ ಅಲ್ಲಿ ಆ ಗಾಳಿ ನೀರನ್ನ ಚಲೋದ್ರ ಮುಖಾಂತರ ಆಗಿರ್ಬೋದು, ಈಗ ಬೇರೆ ಕಡೆ ನೀರು ಬಿದ್ದಿರೋ ಮುಖಾಂತರ ಆಗಿರ್ಬೋದು, ಆ ಸಣ್ಣ ಸಣ್ಣ ಹನಿ ಇರ್ತದಲ್ಲ ಮಂಜಿನ ಹನಿ ಇರ್ಬೋದಲ್ಲ ಆ ಹನಿ ಏನಾಗಿರ್ತದಪ್ಪ ಅಂದ್ರ ಆ ಹುಲ್ಲಿನ ಮೇಲೆ ಬಿದ್ದು ಆ ಹುಲ್ಲು ಏನಾಗಿರ್ತದ ಒದ್ದೆ ಆಗಿರ್ತದ. ವೆಟ್. ವೆಟ್ ಮೀನ್ಸ್ ಹಸಿ ಆಗಿರ್ತದ. ಹಸಿ ಹುಲ್ಲಿನ ಮೇಲೆ ಏನ್ ಮಾಡ್ತದ ನಿಧಾನವಾಗಿ ಅಥವಾ ಸಾವಕಾಶವಾಗಿ ಏನಾಗ್ತದ ನಡೆದಾಡ್ತಿರ್ತದ. ಮತ್ತೇನ್ ಮಾಡ್ತದ ಅಲ್ಲೇ ನಡೆದಾಡಿ ಅದೇ ಹುಲ್ಲನ್ನ ಏನ್ ಮಾಡ್ತಿರ್ತದ ಇದು ಆಕಳ ತಿಂತಿರ್ತದ. ಮತ್ತೇನ್ ಮಾಡ್ತಂದ್ರ ಅಂಡ್ ಈಟ್ಸ್ ದ ಮೀಡೋ ಫ್ಲವರ್ಸ್. ಫ್ಲವರ್ಸ್ ಮೀನ್ಸ್ ಹೂವು. ಅಂದ್ರೆ ಹುಲ್ಲಿನ ಮೇಲೆ ಒಂದು ಹುಲ್ಲಿನ ಮ್ಯಾಗ ಹೂಗಳನ್ನ ಬೆಳೆದಿರ್ತಾವ. ಆ ಹೂಗಳನ್ನ ಏನ್ ಮಾಡ್ತದ ನಡೆದಾಡಿ ಅದನ್ನ ತುಳಿದ್ರು ಸಹ ಏನ್ ಮಾಡ್ತದ ಅದು ಹುಲ್ಲಿನ ಜೊತೆಗೆ ಈ ಹೂಗಳನ್ನು ಸಹ ಏನ್ ಮಾಡ್ತದ ತಿಂತದ. ಮತ್ತು ಇದರಿಂದ ಏನಾಗ್ತದ ಅಂದ್ರೆ ನಮ್ಗ ಉತ್ತಮವಾದ ಹಾಲು ಆಗಿರ್ಬಹುದು. ಅದಕ್ಕೆ ಅದು ಒಳ್ಳೆ ಹುಲ್ಲನ್ನ ತಿಂದಾಗ ಮಾತ್ರ ನಮ್ಗೆ ಏನಾಗ್ತದಪ್ಪ ಅಂದ್ರ ಹಾಲು ಸಿಕ್ಕದ. ಆ ಹಾಲನ್ನ ನಾವು ಕುಡಿಯೋದ್ರ ಮೂಲಕ ಏನಾಗ್ತದ ನಮ್ಮ
ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಹೆಲ್ತ್ ಆಗಿರ್ಬೋದು ಏನಾಗಿರ್ತಪ್ಪ ಅಂದ್ರೆ ಸುಖಕರ ಆಗಿರ್ತದ. ನಮ್ಮ ಹೆಲ್ತ್ಗೆ ಅದು ಹಾಲು ಒಳ್ಳೆಯದು ನೋಡ್ರಿ. ಆದಷ್ಟು ಮೇಯ್ದು ಚಲೋ ಒಂದು ಮೇಯ್ತಪ್ಪ ಅಂದ್ರೆ ಅದಕ್ಕೆ ಬೇಕಷ್ಟು ಆಹಾರ ಅದು ಸಿಕ್ಕಿತಂದ್ರೆ ಅದು ಹೊಟ್ಟೆ ತುಂಬ ತಿಂತಂದ್ರೆ ಏನಾಗ್ತದೆ ನಮ್ಗೆ ಹಾಲು ಸಿಗ್ತದ. ನಾವು ಹಾಲಿಂದ ಏನು ಮಾಡ್ಬೋದು ಕುಡಿಬಹುದು. ಅದ್ರಿಂದ ನಮಗೇನು ಯೂಸ ಹಾಲು ಕುಡಿಯೋದ್ರಿಂದ ಹೊಟ್ಟೆ ತುಂಬತದ, ನಮ್ಮ ಹೆಲ್ತ್ಗೆ ಒಳ್ಳೆಯದು, ಆರೋಗ್ಯದಿಂದ ಚಲೋ ಇರ್ತದೆ. ಮತ್ತು ಹಾಲಿನ ಮುಖಾಂತರ ಅನೇಕ ನಾವು ಪದಾರ್ಥಗಳನ್ನು ಸಹ ರೆಡಿ ಮಾಡ್ಬೋದು. ಹಾಲಿನಿಂದ ಮೊಸರು ಆಗ್ಬೋದು, ಮೊಸರದಿಂದ ಮಜ್ಜಿಗೆ, ಈ ಥರ ಏನಾಗಿರ್ತದೆ ಅಂದ್ರೆ ನಾವು ಹಾಲನ್ನು ಯೂಸ್ ಮಾಡ್ಕೋಬಹುದು. ಮತ್ತೇನಾಗ್ತದೆ ಅಂದ್ರೆ ಹಾಲು ಕುಡಿಯೋದ್ರ ಮೂಲಕ ನಮ್ಗೆ ಸ್ಟ್ರೆಂತ್ ಅಂದ್ರೆ ಆರೋಗ್ಯ ಸಿಗ್ತದೆ. ಮತ್ತು ಸ್ಟ್ರೆಂತ್ ಅಂದ್ರೆ ಸಾಮರ್ಥ್ಯ, ನಮ್ಗೆ ವೀಕ್ ಆಗಲ್ಲ, ಸ್ಟ್ರಾಂಗ್ ಆಗ್ತೀವಿ, ಗಟ್ಟಿ ಮುಟ್ಟಾಗ್ತೀವಿ, ದಷ್ಟು ಪುಷ್ಟವಾಗಿ ನಾವೇನು ಮಾಡ್ತೀವಿ ಬೆಳಿತೀವಿ ಅಂತ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಅವರು ಏನು ಮಾಡ್ತಾರೆ ಇಲ್ಲಿ ದ ಕೌ ಅನ್ನೋ ಪೋಯಮ್ ಒಳಗೆ ಹೇಳಿದರು. ಇಲ್ಲಿಗೆ ನಿಮ್ದು ದ ಕೌ ಪೋಯಮ್ ಏನಾಯ್ತು ಮುಗೀತು. ಓಕೆ, ಥ್ಯಾಂಕ್ ಯು.